ಯಾವ್ಯಾವ ಗಾಡೀಲಿ ತೆಗಿಯಕ್ಕೆ ಹೇಳಿದ್ರು? ಯಾವ ಗಾಡಿ ಎಲ್ಲ ಒಂದೇ ಗಾಡಿದಲ್ಲ ಅಂದಿದ್ದು. ಎಷ್ಟು ದಿನದಿಂದ ಮಾಡಕ್ಕೆ ಹೇಳಿದ್ರು? ನಾನು ಇವತ್ತೊಂದೇ ದಿವಸ ಅವ್ರು ಇನ್ನೊಬ್ಬನ ಕರ್ಕೊಂಡಿದ್ದಿದ್ರು ಮುಸಮಿಲ್ ಅಂತ. ಹಾಂ, ಎಲ್ಲೆಲ್ಲಿ ತೆಗಿಯಕ್ಕೆ ಹೇಳ್ತಾರೆ? ಅದು ಗೊತ್ತಿಲ್ಲ, ನನಗೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು ಇಲ್ಲಿಗೆ. ಏನಂತ ಹೇಳಿದ್ರು? ಇದು ತೆಗ್ದ್ಬಿಟ್ರೆ ನೀನು ತೆಗ್ದಿಲ್ಲ ಅಂದ್ರೆ ನಿನಗೆ ಪೊಲೀಸವ್ರಿಗೆ ಹೇಳ್ಬಿಟ್ಟು ಚುಚ್ಚ ಹಾಕ್ಬಿಡ್ತೀನಿ ಹಿಂಗೆ ಹಿಂಗೆ ಅಂದ್ಬಿಟ್ರು. ನಾನು ಫುಲ್ ಭಯ ಪಟ್ಬಿಟ್ಟು ಮಾಡಿದ್ದು. ಹೌದಾ? ಅವ್ರ ಮನೆ ಇರೋದೆಲ್ಲಿ? ಅವಳು ಹೇಳಿದ್ದು ಹಾಂ, ಅವಳು ಹೇಳಿದ್ದು ಸುಖಲ್ ಹತ್ರ. ನಿಮ್ಮ ನೀನು ಗುರುಕುಲ ಹತ್ರ ಅದೆಂಗೆ ನಿನಗೂ ಅವ್ರಿಗೂ ಪರಿಚಯ? ಅಲ್ಲೇ ಅವ್ರು ಬಿಲ್ಲಿ ಹೊಡ್ಯಾಕೆಲ್ಲ ಬರ್ತಾರಲ್ಲೇ, ಹ್ಞೂ. ಅದಕ್ಕೆ ಹಂಗೆ ಬರ್ತೆ. ಈಗೇನು ಮಾಡೋದು ಈಗ ನಿನ್ನ? ಏನು ಮಾಡಬೇಕು ನಿನ್ನ? ಸ್ಟೇಷನಿಗೆ ಕಳಿಸ್ಲಾ ಇಲ್ಲ ನಿಮ್ಮ ಅಪ್ಪ ಬರ್ತಾರ ಇಲ್ಲಿಗೆ? ನೀನು ಕೊಟ್ಟಿರೋ ನಂಬರು ಯಾವುದೂ ಹೋಗ್ತಾ ಇಲ್ವಲ್ಲ? ನಾನು ಅದೇ ನಂಬರ್ ನಮ್ಮ ಅಪ್ಪ. ಹೋಗ್ತಾ ಇಲ್ವಲ್ಲ ಫೋನ್ ನಂಬರು ಅದಕ್ಕೆ? ಹ್ಞೂ. ಎಲ್ಲೆಲ್ಲಿ ಪೆಟ್ರೋಲ್ ತೆಗಿಯೋಕೆ ಹೇಳ್ತಾರೆ ಅವರು? ಅದು ಗೊತ್ತಿಲ್ಲ ಅಣ್ಣ, ನಾನು ಇವತ್ತು ಫಸ್ಟ್ ಟೈಮ್ ನನಗೆ ಕರ್ಕೊಂಡು ಬಂದಿದ್ದಾನಿಲ್ಲ ಅಂತ. ಈ ಪೆಟ್ರೋಲ್ ಬಿಟ್ಟರೆ ಬೇರೆ ಇನ್ನೇನೇನು ಕದಿಯೋಕೆ ಹೇಳ್ತಾರೆ? ಅದು ಗೊತ್ತಿಲ್ಲ ಅಣ್ಣ, ನಾನು ಇವತ್ತು ಫಸ್ಟ್ ಟೈಮೇ ಬಂದಿದ್ದು ಇಲ್ಲಿಗೆ. ಹ್ಞೂ. ಬಾ ಒಂದು ರೌಂಡ್ ಹೊಡ್ಕೊಂಬರೋಣ ಗಾಡಿಯಲ್ಲಿ ಕುಟ್ಟಿ ಗಾಡಿ ಅಂತ ಕರ್ಕೊಂಡು ಬಂದ್ಬಿಟ್ಟು ಇಂಥ ಕೆಲಸ ಹೊಡಿದ್ಬಿಟ್ಟು ಮಾಡ್ತೀನಿ, ಇದು ಅಂದ್ಬಿಟ್ಟು ಮಾಡಿಸ್ತಿರೋದು. ಹ್ಞೂ, ಸರಿ. ಈಗ ಮುಂದೆ ಏನು ಮಾಡಬೇಕು ಇವಾಗ? ನಿಮ್ಮ ಅಪ್ಪ ಬರ್ತಾರಾ ಇಲ್ಲಿಗೆ ಈಗ? ನಿಮ್ಮ ಅಪ್ಪ ಬರ್ತಾರಾ ನಿಮ್ಮ ಅಮ್ಮ ಬರ್ತಾರಾ? ಯಾರ ಕೈಲಿ ಹೇಳಿ ಕಳಿಸಿದ್ಯಾ? ಅಣ್ಣ ಹೋಗೋದೇ ಗೊತ್ತಿಲ್ಲ, ಬರ್ತಾರೋ ಬರಲ್ವ. ಮತ್ತೆ ನಿನ್ನ ಬಿಡೋದು ಹೆಂಗೆ? ಇಲ್ಲ ಸ್ಟೇಷನಿಗೆ ಕಳಿಸ್ಬೇಕಾಯ್ತದ ನಾವು? ಹ್ಞೂ, ಸ್ಟೇಷನಿಗೆ ಕಳಿಸೋದಾ ಇಲ್ಲ ನಿಮ್ಮ ಅಪ್ಪ ಅಮ್ಮ ಬರ್ತಾರಾ ಇಲ್ಲಿಗೆ? ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಹೆಂಗೆ ನಿನ್ನ ಇದು ಮಾಡೋದು ನಾವು? ಹ್ಞೂ, ಹೇಳಪ್ಪ. ಇನ್ನೊಂದು ನಂಬರ್ ಗೊತ್ತು ನಮ್ಮ ಅಪ್ಪಂದು. ಹೇಳು.